This is Runner Hut Expedition. ಏನಪ್ಪ ಬೆಳಗ್ಗೆನೆ ಧ್ರುವ ಸರ್ಜಾ ಅವ್ರು ಸಿಕ್ಬಿಟ್ರು ನಮಗೆ. ಖುಷಿ ನನಗೆ. ಕಾಣಿಸ್ತಾರ ನೋಡೋಣ. ಕಾಣಿಸ್ಲಿಲ್ಲ, ಎಲ್ಲ ಟಿಂಟ್ ಹಾಕ್ಸ್ಬಿಟ್ಟಿರ್ತಾರಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊರಟಿದ್ದೀವಿ ತಾಳಗುಪ್ಪಾಗೆ. ಇವಾಗ ನಾವಿರೋದು ಇದು ಆಲ್ಮೋಸ್ಟ್ ಚಿತ್ರದುರ್ಗ ಟೋಲ್. ಇದು ಇಲ್ಲಿ ಏನಂದರೆ ಮಳೆ ಬರೋ ಥರ ಆಗೋಯ್ತು. ಸೊ ಎಲ್ಲರೂ ರೈನ್ಕೋಟ್ ಹಾಕೊಂಡ್ಬಿಟ್ವಿ ಫಸ್ಟೇ. ಸೊ ಇದು ಎಲ್ಲ ರೈನ್ಕೋಟ್ ಲುಕ್ ಇದು. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ ಹೋದರೆ ಚಿತ್ರದುರ್ಗ ಬರುತ್ತೆ. ಅಲ್ಲಿ ನಿಲ್ಲಿಸೋದೇನಿಲ್ಲ, ಇಲ್ಲಿ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದೀವಿ. ಸೀದಾ ನೆಕ್ಸ್ಟು ದಾವಣಗೆರೆ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ಟಾಪು. ಅದಾದಮೇಲೆ ಮೊದಲು ಬನವಾಸಿ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ನಮ್ಮ ಸ್ಟೇಗೆ ಹೋಗೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಎಲ್ಲ ಹಿಂಗೆ ರೈನ್ ಕೋಟ್ ಹಾಕೊಂಡು ರೆಡಿಯಾಗಿದ್ವಿ. ಮುಂದೆ ಮಳೆ ಇರುತ್ತೆ ಅಲ್ವೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಅಲ್ಲೂ ಒಂದು ಬೈಕರ್ ಗ್ಯಾಂಗ್ ಇದೆ, ಎಲ್ಲ ತಮಿಳ್ನಾಡು ರೈಡರ್ಸ್ ಅನಿಸುತ್ತೆ. ಎಲ್ಲ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 20 ಕಿಲೋಮೀಟ್ರ್ ಬಂದಾಗಿಂದ ಅವ್ರು ನಮ್ಮ ಜೊತೆನೇ ಬಂದರು. ಅಂದರೆ ಅವ್ರ ಜೊತೆ ನಾವು ಇರೋಕ್ಕಾಗಲ್ಲ, ಅವ್ರದ್ದೆಲ್ಲ ಸಖತ್ ಫಾಸ್ಟಾಗಿ ಹೋಗುತ್ತೆ ಬೈಕ್ಗಳು. ಬಟ್ ಅಲ್ಲಿ ಊಟಕ್ಕೆಲ್ಲ ನಮ್ಮ ಜೊತೆನೇ ಇದ್ದರು. ಇವ್ರು ಇದ್ಮೇಲೆ ಇವ್ರ ಹಿಂದೆನೇ ಇರಬೇಕು ಎಲ್ರೂ. ನೋಡಿ ಇದು ರಾಕೆಟ್, ಇದು ಹಿಂಗಿದೆ ರಾಕೆಟ್. ಏರೋಪ್ಲೇನ್ ಅದು. ಮ್ಯಾಮ್ ನಿಂದು ಏರೋಪ್ಲೇನಾ ರಾಕೆಟಾ? ಹಾಂ ಸೈಕಲ್ಲ ಇದು. ಮತ್ತು ಅವ್ರದ್ದೆಲ್ಲ 1000cc ಬೈಕು ನಿನ್ನ ಹಿಂದೆ ಇತ್ತಲ್ಲ, ಏನು ಮತ್ತು ಇದಕ್ಕೇನು ಉತ್ತರ? ಅವ್ರು ಓಡಿಸ್ತಾ ಇರಲಿಲ್ಲ ಅಂತನಾ? ಓಕೆ, ಅದು ಬೈಕ್ ಪ್ರಾಬ್ಲಮ್ ಅಲ್ಲ, ಅದ್ರ ಮೇಲೆ ಓಡಿಸ್ತಾ ಇದ್ದವ್ರ ಪ್ರಾಬ್ಲಮ್. ಹಂಗಂದರೆ ನಡ್ರಪ್ಪ, ಟೈಮ್ ಆಯಿತು. ಯಾರು ನಾನೆಲ್ಲ ಹಾಕ್ಕೊಂಡಿರೋದು, ಅಂದ್ರಲ್ಲೇನು ಹಾಡೇ ಬರ್ತಾಯಿಲ್ಲ, ಅಲ್ಲಿ ಎಲ್ಲ ಹೊಗೆ ಆಗಿಬಿಟ್ಟಿದೆ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಿಂಗೆ ಫ್ರೀಸ್ ಆಗಿಬಿಟ್ರೆ ಮಸ್ತಾಗಿರುತ್ತೆ. ಬಟ್ ನಾವೊಂದು ಸ್ವಲ್ಪ ಸೇಫ್ಟಿಗೆ ಅಂದ್ಬಿಟ್ಟು ರೈನ್ ಕೋಟ್ ಹಾಕೊಂಡ್ಬಿಟ್ವಿ. ತಿರ್ಗಾ ಮುಂದೆ ಹೋಗ್ಬೇಕಾದ್ರೆ ಇನ್ನೊಂದು ಸತಿ ನಿಲ್ಲಿಸೋದು ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಹೆಂಗಿದ್ರು ನಿಲ್ಲಿಸಿದ್ವಲ್ಲ, ಅದಕ್ಕೆ. ಇವತ್ತು ಆಗಸ್ಟ್ 14 ಡೇಟು. ನಾಳೆ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸಲಿಕ್ಕೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿ ಅದರ ಹೆಸರಲ್ಲಿ ನಾವು ಮಜಾ ಮಾಡೋದು. ಅದೇ ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಮತ್ತು ಅನುಭವಿಸೋದಕ್ಕೆ ನಾವು ಟ್ರಿಪ್ಗಳು ಹೋಗೋದು. ಇಲ್ಲಿಂದ ಹೊರಡೋ ಥರ ಯಾಕೋ ಕಾಣಿಸ್ತಾ ಇಲ್ಲ. ನಾವು ಆಗಲಿಂದ ಇಲ್ಲೇ ನಿಂತಿದ್ದೀವಿ, ಹೋಗೋಣ ಅಂದ್ಕೊಂಡು. ಇವರೆಲ್ಲ ಬೇಗ ಹೊರಟ್ರೆ ನಾನಂತೂ ರೆಡಿಯಾಗಿದ್ದೀನಿ. ಮನೆಯವರು ರೆಡಿಯಾಗ್ಬಿಟ್ಟಿದ್ದಾರೆ, ಕಾಯ್ತಾ ಇದ್ದಾರೆ ಅವ್ರು ಆಗಲಿಂದ. ನೀನು ಎಲ್ಲಿ ರೆಡಿ ಆಗಲಿಂದ ಅಲ್ಲಿ ಏನೋ ಕವರ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಸೂಪರಮ್ಮ. ಅವರಿಬ್ಬರು ಇನ್ನೂ ರೆಡಿ ಆಗಬೇಕು. ರೆಡಿ ಆದ ತಕ್ಷಣ ಸೀದಾ ದಾವಣಗೆರೆ ನೆಕ್ಸ್ಟು. ಅಂತೂ ಬಂದೇ ಬಿಡ್ತು ನಮ್ಮ ದಾವಣಗೆರೆ. ನಮ್ಮನ್ನು ಮಳೆಯಿಂದ ಬರಮಾಡ್ಕೊಂತು. ಆಲ್ರೆಡಿ ಒಂದು ಸತಿ ಲೈಟಾಗೆಲ್ಲ ಒದ್ದೆ ಆಯಿತು. ನೋಡಿ ಇದು ಏನು ನೋಡ್ತಾ ಇದ್ದೀರಾ, ಇದು ಬೈಪಾಸ್ ರೋಡು. ಊರಿರೋದು ಆ ಕಡೆ, ಇಲ್ಲೂ ಎಲ್ಲ ಮನೆಗಳಿದೆ. ಬಟ್ ಮೇಯ್ನ್ ಊರಿರೋದು ಆ ಕಡೆ. ಸೊ ನಾವು ಊರೊಳಗಡೆ ಹೋಗ್ತಾ ಇಲ್ಲ, ನಾವು ಬೈಪಾಸ್ ರೋಡಲ್ಲೇ ಹೊಟ್ಟೋಗ್ತೀವಿ. ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಅಲ್ಲಿ ದಾವಣಗೆರೆ ಒಳಗಡೆ ಹೋಗಿ ಬೆಣ್ಣೆ ದೋಸೆ ತಿನ್ನೋಣ ಅಂತ. ಬಟ್ ಇವಾಗ ಒಳಗಡೆ ಎಲ್ಲ ಹೋಗಿ ತಿರ್ಗಾ ಆಚೆ ಬರೋದಕ್ಕೆ ಟೈಮ್ ಆಗಿಬಿಡುತ್ತೆ. ಸೊ ನೋಡ್ಬೇಕು, ಇಲ್ಲೇ ಎಲ್ಲಾದರೂ ಸಿಕ್ಕಿದ್ರೆ ಹೀಗೆ ಒಂದು ಬೆಣ್ಣೆ ದೋಸೆ ಹಾಕ್ಕೊಂಡು ಹೋಗೋದು. ಇಲ್ಲ ಅಂದರೆ ಬೇರೆ ಏನು ಸಿಗುತ್ತೋ ಅದು ತಿನ್ಬಿಟ್ಟು ಹೋಗ್ತಾ ಇರಬೇಕು, ಟೈಮ್ ಬೇರೆ ಇಲ್ಲ. ಇವತ್ತು ಏನಂದರೆ ವೆದರು ಏನು ನೋಡ್ತಾ ಇದ್ದೀರಾ, ಹಿಂಗೆ ಲಾಕ್ ಆಗಿಬಿಟ್ಟಿದೆ ಫುಲ್ಲು. ಮಳೆ ಅಂದರೆ ಏನು ತುಂಬ ಜೋರಾಗಿ ಫುಲ್ ನೆಂದೋಗೋ ಥರನೂ ಬರ್ತಾಯಿಲ್ಲ. ಆ ಥರ ಲೈಟಾಗಿ ಡ್ರಿಸಲ್ಲು, ಲೈಟ್ ಶವರ್ಸ್ ಅಷ್ಟೇ, ಆ ಥರ. ಎಲ್ಲ ದೊಡ್ಡದಾಗೆ ಇದೆಯಲ್ಲಪ್ಪ ದಾವಣಗೆರೆ. ನಾನು ಆ್ಯಕ್ಚುಲಿ ಯಾವತ್ತೂ ದಾವಣಗೆರೆ ಒಳಗಡೆ ಎಲ್ಲ ಹೋಗಿಲ್ಲ. ಎಲ್ಲ ಓಡಾಡಿರೋದೆಲ್ಲ ಈ ಥರ ಈ ಬೈಪಾಸ್ ರೋಡಲ್ಲೇ. ಒಂದು ಸತಿ ಹೋಗಬೇಕು ದಾವಣಗೆರೆ ಊರು, ನೋಡಬೇಕು ಹೆಂಗಿದೆ ಅಂತ.
ದಾವಣಗೆರೆ ಆದಮೇಲೆ ಇಲ್ಲಿ ಸೈಡಿಗೆ ಹಾಕಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಇದು ಯಾವುದೋ ನ್ಯಾಷನಲ್ ಧಾಬಾ ಹೋಟೆಲ್ ಅಂತೆ. ಇವ್ರುಗಳೇ ಹುಡುಕಿದ್ದು. ನಮ್ಗೆ ಇಂಟರ್ನ್ಯಾಷನಲ್ ಹೋಟ್ಲು ಬೇಕಂದರೆ ಇವ್ರು ಯಾವುದೋ ನ್ಯಾಷನಲ್ ಹೋಟ್ಲು ಹುಡುಕಿದ್ದಾರೆ. ಆದರೂ ಪರವಾಗಿಲ್ಲ ಅಂತ ಊಟ ಇಲ್ಲೇ ಮುಗಿಸ್ಕೊಂಬಿಟ್ವಿ. ಇವಾಗ ಆಲ್ರೆಡಿ 4:15 ಆಗ್ಬಿಟ್ಟಿದೆ. ಇನ್ನು 113 ಕಿಲೋಮೀಟ್ರ್ ತೋರಿಸ್ತಾ ಇದೆ ಬನವಾಸಿಗೆ. ಅಯ್ಯೋ, ಅದು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ನೋಡಿದೆಲ್ಲ ಮಳೆ ಬಂದು ಇಲ್ಲಿ ಕೆಳಗಡೆ ಹೆಂಗಿದೆಯೋ ನಮ್ಮ ಮೈಯೂ ಎಲ್ಲ ಹಂಗೆ ಆಗಿದೆ. ಇವ್ರದ್ದಾಗಿಲ್ಲ, ನಂದಾಗಿದೆ. ಎಲ್ಲ ಗಾಡಿಗಳು ಹಿಂದೆ ಹೋಗ್ಬಿಟ್ಟು ಎಲ್ಲ ಎಗರ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಆಗುತ್ತೆ. ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಮಾಮ್ ಹೆಂಗಿತ್ತು ಊಟ? ಪರವಾಗಿಲ್ಲ ಮಾಮ್, ಪರವಾಗಿಲ್ಲ. ರೋಟಿ ನ್ಯಾಷನಲ್ ಹೋಟ್ಲಿದೆ, ಏನು ಹಿಂಗಂತಿದ್ಯಾ? ನ್ಯಾಷನಲ್ ಹೋಟ್ಲಿದೆ. ಪನ್ನೀರ್ ಬಟರ್ ಮಸಾಲ ಓಕೆ, ತಡಕ ಓಕೆ ಆಗಿತ್ತು. ಓಕೆ ನನಗೆ ಅಷ್ಟೊಂದು ಇಷ್ಟ. ಸರಿ, ಜೀರಾ ರೈಸು. ಏನೋ ಒಟ್ಟಿನಲ್ಲಿ ನಿಲ್ಲಿಸಿದ್ವಿ ಅಂತ ಮುಗಿಸ್ಕೊಂಬಿಟ್ವಿ ಅಷ್ಟೇ. ಅಲ್ಲ, ಇವಾಗ ದೇವಸ್ಥಾನಕ್ಕೆ ಓಲ್ಡ್ ಕ್ಲಾಸ್ ಟಾಯ್ಲೆಟ್. ಅಲ್ಲ, ಇವಾಗ ದೇವಸ್ಥಾನಕ್ಕೆ ಕತ್ಲೆ ಆದಮೇಲೆ ಹೋದರೆ ಉಪಯೋಗ ಇದೆಯಾ? ಓಕೆ, ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಸರಿ, ಬಟ್ ಏನು ಒಂಥರ ಬೆಳಕಲ್ಲಿ ನೋಡ್ದಂಗೆ ಆಗಲ್ಲ. ಅದಕ್ಕೆ ಇವಾಗ ಹೋಗೋಣ ಆರಾಮ್ಸೆ. ರೂಮ್ ಅವನಿದಾನಲ್ಲ ಅಲ್ಲಿ ಯೆಲ್ಲೋ ಕಲರ್ ರೈನ್ ಕೋಟ್ ಹಾಕ್ಕೊಂಡು, ಅವ್ನದೇನು ಸ್ಪೆಷಾಲಿಟಿ ಅಂದರೆ ಅವ್ನ ಗಾಡಿ ಫಾಸ್ಟಾಗಿ ಹೋಗುತ್ತೆ ಅಂದ್ಬಿಟ್ಟು ಅವ್ನು ಪೆಟ್ರೋಲ್ ಖಾಲಿ ಮಾಡ್ಕೊತಾನೆ, ಬೇಗ ಹೋಗ್ತಾನೆ. ಅದು ಸಾಲದಂತ ನಮ್ಮದು ಖಾಲಿ ಮಾಡಿಸ್ತಾನೆ ಫಾಸ್ಟಾಗಿ ಅವ್ನು ಹಿಂದೆ ಹೋಗೋದ್ರಿಂದ. ಸೊ ನಮ್ಮ ಪೆಟ್ರೋಲ್ ಎಲ್ಲ ಬೇಗ ಖಾಲಿ ಆಗ್ತಿರೋದೆ ಅವನಿಂದ. ಈಸ್ ದ ಕಲ್ಪ್ರಿಟ್. ಗಾಡಿನೂ 35ಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ. ಹಾಂ, ಯಾವ ಗಾಡಿದು ಮೈಲೇಜೇ ಇಲ್ಲ. ಏನು ಮಾಡೋದು? ಅದಕ್ಕೆ ಇವಾಗ ಹೇಳಿದ್ದೀವಿ, ನೀನು ಹೋದರೆ ಹೋಗಪ್ಪ, ನಾವು ಹಿಂದೆ ಬರ್ತೀವಿ ಅಂತ. ಹೈವೇಯಿಂದ ಲೆಫ್ಟ್ ತಗೊಂಡು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನು ಇದನ್ನು ನೋಡ್ಬಿಟ್ಟು. ಆಹಾ, ಮಳೆ ಬರ್ತಾಯಿದೆ, ಬಟ್ ಆದ್ರೂ ಮಳೆ ಕಡೆ ಗಮನನೇ ಹೋಗ್ತಾ ಇಲ್ಲ ಇದನ್ನು ನೋಡ್ತಾ ಇದ್ರೆ. ಈ ಕಡೆನೂ ನಿಮ್ಮ ಕಣ್ಣಿಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರನೂ ಬರ್ರಿ ಗ್ರೀನ್ರಿ ಅಷ್ಟೇ. ಈ ಕಡೆ ಕೂಡ ಅಷ್ಟೇ. ಹೊಸದಾಗಿ ಬೇರೆ ಟಾರ್ ಹಾಕಿದ್ದಾರೆ. ಆ ರೋಡ್ ಕಲರ್ಗೆ ಈ ಬ್ಲ್ಯಾಕು ಮತ್ತು ಗ್ರೀನ್ ಕಾಂಬಿನೇಷನ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಜಾಗ. ಇವ್ರು ಹಿಂಗೆ ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಏನು ಪ್ರಾಬ್ಲಮ್ ಅಂದರೆ ಕಣ್ಣಲ್ಲಿ ಕಾಣಿಸೋ ಥರ ಫೋಟೋದಲ್ಲಿ ಒಂದು ಚೂರು ಕೂಡ ಬರಲ್ಲ. ಏನಿದೆ ಅಂದರೆ ಇಲ್ಲಿ ಅದೊಂಥರ ಕಲರ್ ಕಾಂಬಿನೇಷನ್ ಸೂಪರಾಗಿದೆ. ಈ ಬ್ಲ್ಯಾಕ್ ರೋಡ್ಗೆ ಈ ಗ್ರೀನ್ರಿಗೆ ಸಕ್ಕತ್ತಾಗಿದೆ. ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಂತೂ. ಮಾಮ್, ಮಳೆ ಜೋರ ಬಿಟ್ರೆ ಒಳ್ಳೇದಲ್ಲ, ಇನ್ನು ಒಳ್ಳೇದೇ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಕ್ಟ್ ಏನು ಬರ್ತಾ ಇದೆಯಲ್ಲ ಲೈಟಾಗಿ ನೋಡಿಲ್ಲ. ಅದೇ ಲೈಟಾಗಿ ಇನ್ನೂ ಜೋರಾಗಿ ಬರಬೇಕು. ಜೋರಾಗಿ ಬರಬೇಕಾ? ಅದು ಮಳೆ ನೀರು ಬಿದ್ದಿರೋದ್ರಿಂದ ಇದರದೆಲ್ಲ ಕಲರ್ ಎಲ್ಲ ಫುಲ್ ಒಂಥರ ಗ್ಲೋ ಆಗ್ತಾ ಇದೆ ಅಲ್ಲ? ಏನೋ ಫುಲ್ಲು ಮಳೆ ಇಲ್ಲಲ್ಲ, ಸಣ್ಣಗೆ ಮಳೆ ಬರ್ತಾ ಇದೆ. ಆಫ್ ಆಗೋಗಿದೆ. ಅಲ್ಲಪ್ಪ, ಖುಷಿನಾ? ಮಾಡ್ತೀನಿ. ಅವನು ಆನೇ ಮಾಡಿಲ್ಲ ಅವನು. ಓಕೆ ಫ್ರೆಂಡ್ಸ್, ಈಗ ಫೋಟೋ ಸೆಷನ್ ನಮ್ದೆಲ್ಲ ಫೋಟೋ ಎಲ್ಲ ತೆಕ್ಕೊಂಡ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಲಾಗ್. ಬೈ. ನಮ್ದೇನಂದರೆ ಈ ಥರ ಒಂದು ಸತಿ ನಿಲ್ಲಿಸ್ಬಿಟ್ರೆ ಹೋಗೋದೇ ಇಲ್ಲ ನಾವು. ರೆಡಿ ಹಿಂಗೆ ಇಲ್ಲೇ ನಿಂತಿರ್ತೀವಿ ನಾವು. ಅದು ನೋಡಿ ಹಿಂದೆ. ಅಷ್ಟು ಬೇಗ ಅಲ್ಲಿತ್ತಲ್ಲ ಅದು, ಇಷ್ಟು ಬೇಗ ಇಲ್ಲಿವರೆಗೂ ಬಂದ್ಬಿಡ್ತಾ? ಹಾಂ ನೋಡಿ, ಈ ಥರ ರೋಡಲ್ಲೇ ಮಲ್ಕೊಂಡು ಒದ್ಲಾಡ್ಬಿಡೋದು. ಫೋಟೋ ಸ್ಯಾಟಿಸ್ಫೈ ಆಗೋವರೆಗೂ ಇಲ್ಲಿಂದ ಹೊರಡೋದೇ ಇಲ್ಲ. ಅಂದ್ಕೊಂಡಿರೋ ಜಾಗಕ್ಕೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಇಲ್ಲಿಂದ ಮಾತ್ರ ಹೊರಡಲ್ಲ. ಆಯ್ತು ನೋಡಿ. ಸೊ ನಿನಗೆ ಸ್ಯಾಟಿಸ್ಫೈ ಆಯಿತು ಫೋಟೋ, ಅದಕ್ಕೆ ಹೊರಡ್ತಾ ಇದೆಯಾ? ನೋಡು, ಅವ್ರಿಗಿನ್ನೂ ಆಗಿಲ್ಲ. ಓಯ್, ಸಗದಾಯಿದೆಲ್ಲ ಅದು. ಓಯ್, ಅದಕ್ಕೇನಾಯ್ತು?
ಸಡನ್ನಾಗಿ ಜೋಶಕ್ಕೆ ಬಂದ್ಬಿಡುತ್ತದು. ಆವಾಗಲಿಂದ ಹೋಗ್ತಾನೆ ಇದ್ದೀವಿ ಬರ್ತಾನೆ ಇಲ್ವಲ್ಲಪ್ಪ ನಮ್ಮ ಡೆಸ್ಟಿನೇಷನ್ನು. ಏನೋ ಯಾರೋ ಪ್ಲ್ಯಾನ್ ಮಾಡೋದ್ಲೇ ಈ ಥರ ಡೆಸ್ಟಿನೇಷನ್ಸ್ನ ಸಿಗಲೇಬಾರ್ದು ಅಂತ. ನಾವು ಹೊರಡಬೇಕಾದ್ರೆ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಅಂದರೆ ಅಲ್ಲಿಗೆ ಹೋಗಿ ಬನವಾಸಿ ಬಗ್ಗೆ, ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡೋಣ ಅಂತೆಲ್ಲ ಏನೇನೋ ಸ್ಕೆಚ್ ಹಾಕಿದ್ದೆ ನಾನು. ಅಲ್ಲ ರಾತ್ರಿ ಹೊತ್ತು ಹಾಕಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಕತ್ಲೇಲಿ ಹೋಗ್ಬಿಟ್ಟು ನೋಡಿ ಇದೇ ಬನವಾಸಿ ದೇವಸ್ಥಾನ ಅಂದರೆ ಇಷ್ಟೊತ್ತವರೆಗೂ ಅದನ್ನ ವಿಡಿಯೋ ನೋಡಿರೋರು ಬೇಜಾರೇ ಆಗ್ಬಿಡ್ತಾರೆ ಏನು ಕಾಣಿಸ್ತಾ ಇಲ್ಲ ಅಂತ. ನೋಡಿ ವೀಕ್ಷಕರೇ, ನಿಮಗೆ ಎಲ್ಲರೂ ಬನವಾಸಿ ಬಗ್ಗೆ, ಬನವಾಸಿ ದೇವಸ್ಥಾನದ ಬಗ್ಗೆ ಎಲ್ಲ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಿರ್ತಾರೆ. ನಾವು ಕತ್ಲೇಲಿ ಹೆಂಗೆ ಕಾಣುತ್ತೆ ಅಂತ ಆ ಒಂದು ಆ್ಯಂಗಲ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ಮಧುಕೇಶ್ವರ ದೇವಸ್ಥಾನದ ಇತಿಹಾಸವನ್ನು ನಾವು ಕತ್ತಲೆಯಲ್ಲಿ ತಿಳಿಸಿಕೊಡುತ್ತೇವೆ, ಕಾದು ನೋಡಿ. ಹೈವೇಯಿಂದ ಆಚೆ ಬಂದು ಸುಮಾರು 2 ಅವರ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬರೀ ಈ ಥರ ದಾರಿಲಿ ಹೋಗೋದೇ ಆಗೋಗಿದೆ. ಇವರು ಅದು ಯಾವುದೋ ರೂಟ್ ಹಾಕ್ಬಿಟ್ಟಿದ್ದಾರೆ. ನನಗೆ ಒಳ್ಳೆ ತಲೆಯೆಲ್ಲ ಗಿರ್ರಂತ ಇದೆ ರೋಡ್ ನೋಡ್ತಾ ಇದ್ರೆ ಇಲ್ಲಿ. ನೋಡಿ ಅಲ್ಲಿ ಈ ಥರ ಹೋಗ್ತಾ ಇದ್ದೀವಿ ನಾವು ಆಗ್ಲಿಂದ. ಅವರಿಬ್ಬರು ಫುಲ್ ಜಾಲಿ. ಸಾಯಂಕಾಲದವರೆಗೂ ಆರಾಮಾಗಿ ಫಾಸ್ಟಾಗಿ ಬಂದ್ಬಿಟ್ವಿ. ಸಾಯಂಕಾಲ ಆದಮೇಲೆ ಇಲ್ಲಿ ಒಳ್ಳೆ ಆಟ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಒಂದು 50-60 ಕಿಲೋಮೀಟ್ರ್ ಕವರ್ ಮಾಡೋಕ್ಕೇ 2 ಅವರ್ ಆಗೋಯ್ತು ಹತ್ತತ್ರ. ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ ಇಲ್ಲಿ ರೋಡ್ ಹಾಕಲೇಬಾರ್ದು ಅಂತ. ನೋಡಿ ಇಲ್ಲಿ ಅಯ್ಯಯ್ಯಪ್ಪ, ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಅದ್ರ ಮೇಲೆ ನಾವು ಬೈಕ್ ಎತ್ಕೊಂಡು ಈ ಥರ ಎಲ್ಲ ಬಂದ್ಬಿಟ್ರೆ ಲಗೇಜ್ ಹಾಕ್ಕೊಂಡು ಗಾಡಿ ಯಾಕೆ ಹಿಂಗೆ ಓಡ್ತಾ ಇದೆ. ಯಾವ ಊರ ಗೊತ್ತಿಲ್ಲ ಇದು. ಈ ಕಡೆ ಎಲ್ಲ ಬರೀ ಹೊಲ ಗದ್ದೆ ಬರೀ ಅದೇ ಇದೆ ಇಲ್ಲಿ. ನೋಡಿ ಇಲ್ಲಿ ಹೆಂಗಾಗಿದೆ. ಇದೇ ಹಿಂಗಾಗಿದೆ ಅಂದರೆ ಇನ್ನು ನಾವು ಹೆಂಗಾಗಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸರಿಯಾಗಿ ಕೊಚ್ಚೋಯ್ತು ಯಪ್ಪ, ಫುಲ್ ಎಲ್ಲ ಎಗರ್ಬಿಟ್ಟಿದೆ. ಇದು ನೋಡಿ ಒಳ್ಳೆ ಚಾಕ್ಲೇಟ್ ಕ್ಯಾರಮಲ್ ಇದ್ದಂಗಿದೆ ಇದು. ನಡಿ ಸರಿ ಇದೆ ನಡಿ. ಮಧುಕೇಶ್ವರ ದೇವಸ್ಥಾನ ಎಲ್ಲಿದೆಯಪ್ಪ ಇದು? ಇದ್ಯಾವುದೋ ಸೊಂದಿ ರೋಡ್ ಬಂದ್ಬಿಡ್ತು. ಇದೆ ಅನಿಸುತ್ತೆ. ಕರೆಕ್ಟ್ ಅದೇ ನಾನು ಆ ಕಡೆಯಿಂದ ನೋಡಿದ್ದದು ಆವಾಗಲೇ. ಇದು ಈ ಕಡೆ ಫ್ರಂಟ್ ಸೈಡ್ ಇದು. ಬಂದೇ ಬಿಡ್ತು ನಮ್ಮ ಮಧುಕೇಶ್ವರ ದೇವಸ್ಥಾನ ಬನವಾಸಿ. ನೋಡಿ ಈ ಥರ ಇದೆ ಇಲ್ಲಿ ಎಲ್ಲ ಗಾಡಿ ನಿಲ್ಸೋಕ್ಕೆಲ್ಲ ಆರಾಮಾಗಿ ಜಾಗ ಇದೆ. ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಗುರುವಾರ ವೀಕ್ ಡೇ ಆಗಿದ್ರೂ ಜನ ಬಂದಿದ್ದಾರೆ, ಎಲ್ಲರೂ ಇದ್ದಾರೆ ಒಳಗಡೆ.
ನಾವಿನ್ನೂ ಬೇಗ ಬರಬೇಕಿತ್ತು, ಇಷ್ಟೊತ್ತಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಫುಲ್ ಕತ್ಲಾಗಕ್ಕೆ ಮುಂಚೆ ಬಂದ್ವಲ್ಲ ಅನ್ನೋದೇ ಖುಷಿ. ನೋಡೋಣ ಬನ್ನಿ. ನೋಡಿ, ಈ ದೇವಸ್ಥಾನನ ನಿರ್ಮಾಣ ಮಾಡಿರೋರು ಕದಂಬರು, ಎಲ್ಲ 2ನೇ ಶತಮಾನದ್ದು. ಅದಕ್ಕೆ ಈ ಥರ ಇದೆ. ಸೊ ಕದಂಬರು ನಿರ್ಮಾಣ ಮಾಡಿದ್ದಾರೆ ಅಂದರೆ ಇದೆಲ್ಲ ಕದಂಬ ಆರ್ಕಿಟೆಕ್ಚರೇ ಆಗಿರುತ್ತೆ. ಇಲ್ಲೆಲ್ಲ ನೆಲ ಸಿಕ್ಕಾಪಟ್ಟೆ ಜಾರುತ್ತೆ. ನಾನು ಆಲ್ರೆಡಿ ಒಂದು ಸತಿ ಜಾರಿ ಎಕ್ಸ್ಪೀರಿಯನ್ಸ್ ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಆಚೆ ಕಡೆ ಹಾಕಿದ್ದಾರೆ ಜಾರುತ್ತೆ ಅಂತ, 100ಕ್ಕೆ 100 ಸತ್ಯ ಅದು. ನಮ್ಮಿಲ್ಲಿ ಬಾಯಿಲಿ ಹೆಂಗೆ ಜಾರದು ಗೊತ್ತಾ, ಇಲ್ಲಿ ಇಟ್ಟರೆ ಹಂಗೆ ಜರ್ರಂತ ಹೋಗುತ್ತೆ. ಹಂಗೆ ನೋಡು ಹೆಂಗಿದೆ ನೋಡೋದು. ಮಳೆ ಬರ್ತಿದೆ ಒಂದು ಯಾರಾದರೂ ಜಾರಬೇಕಾ ಬನ್ನಿ ಇಲ್ಲಿ, ಇಲ್ಲೊಂದು ಸತಿ ಓಡು ಮಾಮ್. ಸಖತ್ ಸ್ಕಿಡ್ಡಿ ಆಗಿದೆ ಇಲ್ಲಿ, ನೋಡೋ ಹೆಂಗೆ ಜಾರುತ್ತೆ ಅಲ್ಲ. ಅಲ್ಲ, ದೇವಸ್ಥಾನಕ್ಕೆ ಬಂದು ಏನೋ ಒಂದು ಒಳ್ಳೇದು ಮಾತಾಡೋದಂದ್ರೆ ಜಾರು ಬೀಳು ಅಂದ್ಕೊಂಡು ನಾವು ಬರೀ ಇಂಥದ್ದೇ ಮಾಡೋದಿಲ್ಲಿ. ನಡೀರಪ್ಪ, ಅಟ್ಲೀಸ್ಟ್ ಇಷ್ಟು ಬೆಳಕಿರ್ಬೇಕಾದ್ರೆ ಒಳಗಡೆ ಬಂದಿದ್ದೀವಲ್ಲ ಅದೇ ಖುಷಿ. ಇನ್ನೂ ಧ್ವಜಸ್ತಂಭ, ಅಪ್ಪ ಎಷ್ಟು ವರ್ಷದ್ದು ಇದೆಲ್ಲ? ಒಂದು 20 ವರ್ಷದ ಇರುತ್ತಾ? ಇಲ್ಲ ಮಾಮ್, ಇದು 2ನೇ ಶತಮಾನ ಅಂತೆ, 1800 ವರ್ಷ ಅಂತೆ. ಹ್ಞೂ, 1800 ವರ್ಷದಿಂದ ಹಂಗೆ. ಬಟ್ ನನಗೆ ಈ ಧ್ವಜಸ್ತಂಭ ಅಷ್ಟು ವರ್ಷದಿಂದ ನಿಂತಿದೆಯಾ ಅಲ್ವಾ ಗೊತ್ತಾಗಲಿಲ್ಲ. ಈ ದೇವಸ್ಥಾನ ಎಲ್ಲ 1800 ವರ್ಷದ್ದೇ. ನೆಕ್ಸ್ಟ್ ಲೆವೆಲ್ ಇದೆ. ಆ ಕಾಲದಲ್ಲಿ ಈ ಥರ ಎಲ್ಲ ಮಾಡಿದ್ರು. ಆ ಕಾಲದಲ್ಲಿ ಈ ಥರ ಮಾಡಿದಾರಲ್ಲ, ಆಶ್ಚರ್ಯಚಕಿತನಾಗಿದೆ. ಇಲ್ಲೊಂದು ನಂದಿ ಎಷ್ಟು ದೊಡ್ಡದಿದೆ ಅಲ್ಲ ಇದು. ಕಾಣೋದಿಲ್ಲ, ದೊಡ್ಡದಿದೆ ಅಲ್ಲೇ ನಂದಿ. ಒಳಗಡೆ ಅಲ್ಲಿದೆ ದೇವರು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಸೊ ನಾನು ನಿಮ್ಗೆ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ನಾವಿವಾಗ ಒಳಗಡೆ ಹೋಗಿ ದರ್ಶನ ಮುಗಿಸಿ ಆಚೆ ಬರ್ತೀವಿ. ಇದು ಶಿವರಾಜೆ ಅಂತ ನಡೆಸ್ತಿದೆ. ಇದೆಲ್ಲ ತುಂಬ ರೀಸೆಂಟ್ ಅಲ್ಲ, ಅದು ಕ್ಲೀನ್ ಮಾಡಿ ಬ್ರಷಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೌಡರ್ ಯಾವುದೋ ರೀಸೆಂಟ್ ಗೂಗಲ್ ಕೇಳೋಣ. ರೀಸೆಂಟ್ ಅಂತ್ಯ ಇದು? ಹಂಗಂತ್ಯ ಅಲ್ಲ ಬ್ರೋ, ಮೊದಲು ಎಲ್ಲದ್ರ ಮೇಲೆ ಇಲ್ಲ. ಒಂದು ಕಡೆ ಇದೆ ಅಂದರೆ ಅದು ಯಾವುದೋ ರೀಸೆಂಟ್ ಬೇರೆ ಅಂದರೆ. ಆದರೂ ಹಳೆ ಕನ್ನಡ ತಾನೇ ಇದು? ಅಥವಾ ಯಾವ ಭಾಷೆ ಇದು? ಕನ್ನಡನೇ ಇದು? ಸ್ವಲ್ಪ ಹಳೆ ಕನ್ನಡನೇ, ಬಟ್ ಗೂಗಲ್ ಹಳೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದೇನೋ, ಯಾರಿಗೆ ಗೊತ್ತು. ಎಲ್ಲ ಮಾಡುತ್ತದು. ಗೂಗಲ್ ಈಸ್ ವೆರಿ ಜೀನಿಯಸ್. ಈಗ ನಾವಿಲ್ಲಿ ಏನಕ್ಕಪ್ಪ ಇಷ್ಟೊತ್ತು ಕಾಯ್ತಾ ಇರೋದು? ಇನ್ನೊಂದು ಮುಂದೆ ದೇವಸ್ಥಾನ ಇಲ್ಲಿ ಇವತ್ತೇನೋ ಸ್ಪೆಷಲ್ ಅಲಂಕಾರ ಮಾಡಿದ್ರಂತೆ. ಸೊ ಶತರುದ್ರಾಭಿಷೇಕ ಅಂತ, ಬಿಕಾಸ್ ಶ್ರಾವಣ ಮಾಸದಲ್ಲಿ ಏನೋ ಮಾಡ್ತಾರಂತೆ. ಸೊ ಅದ್ರದ್ದು ಒಂದು ಮುಖವಾಡ ಥರ ಕವಚ, ಹಾಂ, ಅದನ್ನು ತೆಗಿತಾರಂತೆ. ನೀನು ಹೇಳ್ಬಿಡು. ಹಿಂದ್ಗಡೆ ಬರೀ ಲಿಂಗ ಇದೆಯಂತೆ. ಸೊ ಅದನ್ನು ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಕಾಯ್ಬೇಕಾ ಅಷ್ಟು? ಅದೇ ಲಿಂಗಕ್ಕೆ ಮುಖವಾಡ ಹಾಕಿದ್ರು ಇಷ್ಟೊತ್ತು, ಅದನ್ನು ಇವಾಗ ಅದೇನು ಹಾಕಲ್ಲ ಅವರೆಲ್ಲ. ಕ್ಯಾಮ್ರಾ ತೋರಿಸಿದ್ರೆ ಹೇಳಲ್ಲ. ಅವರು ಅದಕ್ಕೆ ಇದು ಹೇಳಿದ್ದು. ರುದ್ರಾಭಿಷೇಕ ಮಾಡುತ್ತೆ, ಶತರುದ್ರಾಭಿಷೇಕ ಅಲ್ಲ, ಮುಖವಾಡ ಮುಖವಾಡ ಲಿಂಗ ಮುಖವಾಡ ಮಾಡಿಬಿಟ್ರಲ್ಲ. ಇರ್ಲಿ ಆಗುತ್ತರ ಅಲ್ಲ. ಅವನೇನು ಯಾಕೆ ನಾವು ಇಷ್ಟೊತ್ತರೆಗೂ ಇಲ್ಲಿ ಕಾಯ್ತಾ ಇರೋದು? ಇವತ್ತು ಅಲ್ಲಿ ಶತರುದ್ರಾಭಿಷೇಕ ಮಾಡಿದ್ದಾರೆ. ಇವತ್ತೊಂದು ಸ್ಪೆಷಲ್ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂತ ಕವಚ ಹಾಕಿರ್ತಾರೆ. ನಮಗೆ ಲಿಂಗ ಕಾಣಿಸಲ್ಲ, ಅದರಿಂದ ಇವಾಗ ಅದನ್ನು ಅಲಂಕಾರ ತೆಗಿತಾರೆ. ಅದಕ್ಕೋಸ್ಕರ ಕಾಯಿರಿ, ನಿಮಗೆ ಲಿಂಗನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಭಕ್ತಾದಿಗಳಿಗೆ ಅವ್ರಿಗೇನಾದ್ರು ಕೋರಿಕೆ ಇದ್ರೆ ಕೇಳ್ಕೊಂಡು ಅದು ಈಡೇರಿದಾಗ ಅವ್ರ ಹತ್ರ ಪೂಜೆ ಮಾಡಿಸ್ತಾರೆ. ಅದೇ ಇವಾಗ ಲಿಂಗ ಕಾಣಿಸ್ತಿ ಅಂತ ಕಾಯ್ತಾ ಇದ್ದೀವಿ. ಹೌದು, ಅದು ಕವಚ ತೆಗಿತಾ ಇದ್ದಾರೆ, ಅಲಂಕಾರ ಎಲ್ಲ ಇಳಿಸ್ತಿದ್ದಾರೆ. ಒಂದು 10 ನಿಮಿಷ ಆಗುತ್ತಂತೆ. ಅದಕ್ಕೆ ಇಲ್ಲಿ ಸುತ್ತ ಒಂದು ರೌಂಡ್ ಹಾಕೊಂಬರೋಣ ಅಂತ ಆಚೆ ಬಂದಿದ್ದೀವಿ.
ಒಂದು ರೀತಿಯಲ್ಲಿ ಒಳ್ಳೇದೇ ಆಯಿತು, ನಮಗೂ ಸ್ವಲ್ಪ ಇಲ್ಲಿ ಕಾಲ ಕಳಿಯೋಕ್ಕೆ ಟೈಮ್ ಸಿಕ್ತು. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಹೊಟ್ಬಿಡ್ತಿದ್ವಿ. ಏನೋ ಚಿಲ್ಡ್ರೆನಾ? ಅದು ಜನರಿಗೆ ಬುದ್ಧಿ ಇಲ್ಲ, ಏನು ಕಾಣಿಸಿದ್ರು ಚಿಲ್ಲರೆ ಎಸ್ಬಿಡ್ತಾರೆ ಅಷ್ಟೇ. ನೋಡಿ ನೋಡಿ ಇಲ್ಲಿ, ಏಯ್ ಇದೇನು ಫೋಕಸ್ ಏಯ್ ಹಾಂ ನೋಡಿ ಇಲ್ಲಿ ಅಷ್ಟೇ, ಏನು ಕಾಣಿಸಿದ್ರು ಚಿಲ್ಲರೆ ಎಸ್ಬಿಡೋದು. ಹಾಂ, ಇದು ಮಧುಕೇಶ್ವರ ದೇವಾಲಯ. ಇದು ಇದರ ಲಿಂಗ ಸ್ಥಾಪನೆ ಆಗಿದ್ದು 2ನೇ ಶತಮಾನದಲ್ಲಿ. ಸೊ 2000 ವರ್ಷಗಳ ಮುಂಚೆ. ಇದು ಮಾತ್ರ, ಇದು ಬೇರೆ ಎಲ್ಲ ಓವರಾಲ್ ದೇವಾಲಯ ಹಂತವಾಗಿ ಕಟ್ಟಿದ್ದಾರೆ. ಸೊ ಇದ್ರ ಬಣ್ಣ ಜೇನುತುಪ್ಪದ ಥರ ಇರೋದ್ರಿಂದ ಇದಕ್ಕೆ ಮಧುಕೇಶ್ವರ ಅಂತಾರೆ. ದರ್ಶನ ಎಲ್ಲ ಮುಗೀತು, ಹೊರಡುವ ಸಮಯ. ಇವಾಗ ಇನ್ನೇನಿಲ್ಲ, ರೂಮ್ಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋಗಿಷ್ಟೇ. ಬಾಯ್ ಬಾಯ್.